ದುಡ್ಡಿನ ದೊಡ್ಡಬಳ್ಳಾಪುರ ಅಂತ ಬೇರೆಯವ್ರು ಹೇಳ್ತಾ ಇದ್ದಾರೆ. ಇವತ್ತು ಏನಂದ್ರೆ ನಮ್ಮ ನಾಗಸಂದ್ರದ ಒಂದು ಗ್ರಾಮದಲ್ಲಿ ಮುನೇಗೌಡರ ಒಂದು ಹುಟ್ಟುಹಬ್ಬದ ಆಚರಣೆ ಮಾಡಲಾಯಿತು. ಅದು ಬಹಳ ವಿಜೃಂಭಣೆಯಿಂದ ಮಾಡಲಾಯಿತು. ಇನ್ನೊಂದೇನಂದ್ರೆ ಇದರಲ್ಲಿ ಹಲವಾರು ಕಾರ್ಯಕ್ರಮಗಳು ಇತ್ತು. ಹೆಣ್ಮಕ್ಳಿಗೆ ಬಾಗಿನ ಕೊಡೋದಾಗ್ಲಿ, ಅವರ ಧರ್ಮಪತ್ನಿಯಾದಂತ ಪದ್ಮಕ್ಕ ಅವರಿಂದ ಹೆಣ್ಮಕ್ಳಿಗೆ ಸೀರೆಗಳನ್ನು ವಿತರಣೆ ಮಾಡಲಾಯಿತು ಬಾಗಿನ ಕೊಡೋದ್ರ ಮೂಲಕ. ಹಾಗೂ ಅನ್ನ ಸಂತರ್ಪಣೆಯ ಕಾರ್ಯಕ್ರಮ ಇತ್ತು. ಹಾಗೂ ಜನರು ಪಟ್ಟು ಹಿಡ್ದಿ ಮುನೇಗೌಡರು ಆ ಮಹಾದಾನಿ ಏನಂದ್ರೆ ಇವಾಗ ಇಲ್ಲಿ 100ಕ್ಕೂ ಹೆಚ್ಚು ದೇವಸ್ಥಾನಗಳನ್ನ ಕಟ್ಟಿಸಿದ್ದಾರೆ. ಇಲ್ಲಿ ಯಾವುದೋ ಒಂದು ವಿಚಾರಕ್ಕೆ ಬಂದಾಗ, ನಮ್ಮ ನಾಗಸಂದ್ರ ಗ್ರಾಮಕ್ಕೆ ಬಂದಾಗ ಅವರು ಏನ್ ಹೇಳಿದ್ರು, ಇದು ಹಣ ನಿಮ್ ಕೈಯಲ್ಲಿ ಆಗೋದೊಂದು ಅಳಿಲ್ ಸೇವೆ ಮಾಡೋಣ ಅಂತ ಕೇಳಿದ್ದಾರೆ. ಕೇಳಿದಾಗ ಆ ವ್ಯಕ್ತಿ ಏನ್ ಹೇಳಿದ್ದಾರೆ, ಅಳಿಲ್ ಸೇವೆ ಅಲ್ಲಪ್ಪ, ನಿಮ್ಗೆ ಏನ್ ಬೇಕೆಲ್ಲ ನಾನು ಮಾಡ್ಕೊಡ್ತೀನಿ, ಬೇಕಾಗಿರೋ ಸಾಮಗ್ರಿ ಕೊಡ್ತೀನಿ, ಕಲ್ ಕೊಡ್ತೀನಿ, ಏನ್ ಬೇಕೋ ಆ ದೇವಸ್ಥಾನ ಪೂರ ಕಂಪ್ಲೀಟ್ ಮಾಡ್ಕೊಡ್ತೀನಿ ಅಂತ ಅವ್ರಿಗೆ ಒಂದು ಶಕ್ತಿ ತುಂಬಾ ಕೆಲಸ ಮಾಡಿದ್ದಾರೆ. ಆ ಮಾರಮ್ಮ ತಾಯಿನೇ ಅವ್ರಿಗೆ ಆ ಒಂದು ಉತ್ಸಾಹ ತುಂಬಿರ್ಬೇಕು. ಅದರಿಂದ ಅವ್ರ ಬಾಯಿಂದಾನೆ ಬಂದಿದ್ದ ಮಾತು ಈಗ ನುಡಿದಂತೆ ನಡೆದಿದ್ದಾರೆ. ದೇವಸ್ಥಾನದ ಕಟ್ಟಡ ಆಲ್ರೆಡಿ ಸ್ಟಾರ್ಟ್ ಆಗಿದೆ. ಜನರು ಅದೇ ಖುಷಿಯಿಂದ ನಮ್ಮ ಗ್ರಾಮದಲ್ಲಿ ಮುನೇಗೌಡರು ಬರ್ಮಾಡ್ಕೊಂಡು ನಾವು ಒಂದು ಕೇಕ್ ಕಟಿಂಗ್ ಮಾಡಿ ಅವರ ಬರ್ತ್ಡೇವನ್ನು ಸೆಲೆಬ್ರೇಟ್ ಮಾಡ್ಬೇಕನ್ನೋ ಒಂದು ವಿಚಾರವನ್ನು ಇಟ್ಕೊಂಡು ಇವತ್ತು ಬಹಳ ವಿಜೃಂಭಣೆಯಿಂದ ಒಂದು ಒಂದು ವ್ಯವಸ್ಥಿತವಾಗಿ ಅವರ ಒಂದು ಹುಟ್ಟುಹಬ್ಬವನ್ನು ನಾಗಸಂದ್ರ ಗ್ರಾಮಸ್ಥರ ಜೊತೆ ಆಚರಿಸ್ಕೊಂಡಿದ್ದಾರೆ. ಹಾಗೂ 20 ವರ್ಷದಿಂದ ಸತತವಾಗಿ ಇಲ್ಲಿ ನಮ್ಮ ದೊಡ್ಡಬಳ್ಳಾಪುರ ತಾಲೂಕಲ್ಲಿ ಅವರು ಒಂದು ಚುನಾವಣೆಯಲ್ಲಿ ನಿಂತಿ ಸೋತಿದ್ದಾರೆ. ಆದ್ರೂ ಅವ್ರು ದೊಡ್ಡಬಳ್ಳಾಪುರ ಬಿಟ್ಟಿಲ್ಲ, ಅವರು ದೊಡ್ಡಬಳ್ಳಾಪುರ ಬಿಡ್ಲಿಲ್ಲ, ಜನರನ್ನ ಬಿಡ್ಲಿಲ್ಲ, ಜನಸೇವೆ ಬಿಡ್ಲಿಲ್ಲ. 100ಕ್ಕೂ ಹೆಚ್ಚು ದೇವಸ್ಥಾನ ಕಟ್ಟಿದ್ದಾರೆ. ಜನರಿಗೆ ಏನಾರ ಕಷ್ಟ ನಷ್ಟ ಇದ್ರೆ ಅದ್ರ ಬಗ್ಗೆ ಅವ್ರಿಗೆ ಒಂದು ಆಸಕ್ತಿ ಇದೆ, ಯೋಚನೆ ಇದೆ, ಅದ್ರ ಬಗ್ಗೆ ಒಂದು ಒಲವು ತೋರಿಸ್ತಾರೆ. ಈ ತರ ಒಂದು ಧೀಮಂತ ನಾಯಕ ನಮ್ಮ ದೊಡ್ಡಬಳ್ಳಾಪುರಕ್ಕೆ ಬೇಕು. ಇವತ್ತೇನು ದೊಡ್ಡಬಳ್ಳಾಪುರ ಅಂದ್ರೆ ನಮ್ಮ ಪುಟ್ಟರಾಜ ರೆಡ್ಡಿ ಅವರು ಹೇಳ್ತಾ ಇದ್ರು, ದೊಡ್ಡಬಳ್ಳಾಪುರ ಅಂದ್ರೆ ದುಡ್ಡಿನ ದೊಡ್ಡಬಳ್ಳಾಪುರ ಆಗೋಗಿದೆ ಅಂತ ಇರೋದನ್ನ ಅದನ್ನೇ ದುಡ್ಡಿನ ದೊಡ್ಡಬಳ್ಳಾಪುರ ಅಂತ ಬೇರೆಯವ್ರು ಹೇಳ್ತಾ ಇದಾರೆ. ಅದನ್ನ ಅಳಿಸಿ ಇಂಥ ಒಂದು ಮಹಾದಾನಿಗೆ ಯಾರು ಈ ಒಂದು ನೀರಿನ ವ್ಯವಸ್ಥೆ ಆಗ್ಬೋದು, ಒಂದು ದೇವಸ್ಥಾನದ ವ್ಯವಸ್ಥೆ ಆಗ್ಬೋದು, ಒಂದು ಗಣೇಶ ಹಬ್ಬ ಬಂದ್ರೆ ಗಣೇಶದ ಮೂರ್ತಿಗಳನ್ನ ಹಂಚುವ ಕೆಲಸ ಮಾಡೋದಾಗ್ಬೋದು, ಯುವಕರಿಗೆ ಶಕ್ತಿ ತುಂಬೋ ಕೆಲಸ ಆಗ್ಬೋದು, ಎಲ್ಲಾ ರೀತಿಯಾದ ಒಂದು ಜನರಿಗೆ ಉಪಯೋಗ ಆಗುವಂತ ಒಂದು ಕೆಲಸಗಳು ಮಾಡ್ಕೊಂಡ್ ಬಂದಿದ್ದಾರೆ. ಆ ವಿಚಾರದಲ್ಲಿ ಹೇಳ್ಬೇಕಂದ್ರೆ ಯಾವುದೇ ಎಳ್ಮಾತಿಲ್ಲ. ಅವ್ರೇನು ಹೋಗ್ಲಿ ರಿಯಲ್ ಎಸ್ಟೇಟ್ ವ್ಯವಹಾರದಲ್ಲಿಲ್ಲ ಅಥವಾ ಬೇರೆ ಒಂದು ವ್ಯವಹಾರದಲ್ಲಿಲ್ಲ. ಅವ್ರೇನಿದ್ರು ತಮ್ಮ ಮನೆಯಲ್ಲಿ ಏನು ಸಂಪಾದನೆ ಆಗ್ತಾ ಇದೆ ಒಂದು ಇದರಿಂದ ಅದನ್ನ ತಗೊಂಡ್ ಬಂದು ಇಲ್ಲಿ ಜನರಿಗೆ ಹಾಕಿ ಜನರಿಗೆ ಒಂದು ಉಪಯೋಗ ಆಗುವಂತ ಒಂದು ಕೆಲಸ ಮಾಡ್ತಾ ಇದ್ದಾರೆ. ಅದರಿಂದ ನಾನು ಹೇಳೋದೇನಂದ್ರೆ, ನೋಡಿ, ನಮ್ಮ ಮಾಜಿ ಶಾಸಕರಿದ್ದಾರೆ ವೆಂಕಟರಾಮಯ್ಯ ಅವರು, ಹಾಲಿ ಶಾಸಕರಿದ್ದಾರೆ ಧೀರಜ್ ಮುನ್ರಾಜ್ ಅವರು ಬಿಜೆಪಿಯಿಂದ, ಅವರು ಕಾಂಗ್ರೆಸ್ ಇಂದ ವೆಂಕಟರಾಮಯ್ಯ ಅವರು ಇದ್ದಾರೆ. ಈಗ ನಾನು ಕೇಳೋದೇನಂದ್ರೆ, ಇದು ನಮ್ಮ ಶತಸಿದ್ಧ ಹಕ್ಕು. ಏನಂದ್ರೆ ಇವಾಗ ಇಂಥ ಒಂದು ಮಹಾದಾನಿಗೆ ಯಾಕೆ ಒಂದು ಚಾನ್ಸ್ ಕೊಡಬಾರ್ದು? ದೊಡ್ಡಬಳ್ಳಾಪುರ ಜನ ಯಾಕೆ ಮತ ಅನ್ನೋದು ಕೊಡಬಾರ್ದು? ಇವಾಗ ಎಲ್ಲಾರ್ಗು ಒಂದು ಚಾನ್ಸ್ ಕೊಟ್ಟಿದ್ದಾರಲ್ಲ, ನಮ್ಮ ಬಿ ಮುನೇಗೌಡರಿಗೂ ಒಂದು ಚಾನ್ಸ್ ಕೊಡ್ಲಿ, ಅವ್ರಿಗೂ ಒಂದು ಸೇವೆ ಮಾಡೋ ಒಂದು ಮನೋಭಾವನೆ ಇರೋಂಥ ಒಬ್ಬ ಒಳ್ಳೆ ವ್ಯಕ್ತಿತ್ವ ಇರೋವಂಥ ಒಂದು ವ್ಯಕ್ತಿ ಅಯ್ಯಪ್ಪ. ಅವ್ರಿಗೆ ಈ ಸರಿ ಆದ್ರೂ ಬರೋ ಚುನಾವಣೆಯಲ್ಲಿ ಮತದಾರರು ತಮ್ಮ ಅಮೂಲ್ಯವಾದ ಮತವನ್ನು ಅವ್ರಿಗೆ ನೀಡಿ ಯಶಸ್ವಿಗೊಳಿಸಿ ಅವ್ರನ್ನ ಜಯಶೀಲರಾಗಿ ಮಾಡ್ಲಿ ಅಂತ ನಾನು ಕೇಳ್ಕೊಳ್ತಾ ಅಭಿನಂದನೆಗಳನ್ನ ಸಲ್ಲಿಸ್ತಾ ಒಂದೆರಡು ಮಾತುಗಳನ್ನ ಮುಗಿಸ್ತೀನಿ.